ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 86 ಇದು. ನೀವೆಲ್ಲರೂ ನೋಡೇ ಇರ್ತೀರ. ಹಿಂದಿನ ಸಂಚಿಕೆಯಲ್ಲಿ ಮನೆಗೆ ಬೇರೆ ಮನೆ ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಎಲ್ಲ ಲಗೇಜ್ ತೊಗೊಂಡು ಹೋಗಿರ್ತಾಳೆ ಚಂದನ. ಬಟ್ ಮನೆ ಓನರು ಕೊಡೋದೇ ಇಲ್ಲ. ಹರಿ ವಾಪಸ್ಸು ಕರ್ಕೊಂಬರ್ತಾನೆ ಗಂಧದ ಗುಡಿ ಮನೆಗೆ ಚಂದನನ್ನ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸಿರ್ತಾರೆ. ಚಂದನ ಅಂತೂ ಫುಲ್ ಬೇಜಾರಾಗಿಬಿಟ್ಟಿರ್ತಾಳೆ. ಈ ಕಡೆ ಹಿತ್ಲ ಕಡೆ ಕರೆದು ಸೈಡಿಗೆ ಮುತ್ತುರಾಜು ಹರಿಗೆ ಕ್ಲಾಸ್ ತೊಗೋತಾ ಇರ್ತಾನೆ. ಅವಳಿಗೆ ಮನೆ ಸಿಗದೆ ಇರೋ ಕಾರಣ ನೀನೇನೋ, ನಿನ್ನ ಕೈವಾಡ ಇದೆಯೇನೋ, ಹೇಗೆ ಮತ್ತು ಯಾಕೆ ಮನೆ ಕೊಡಲ್ಲ ಅಂದರು ಅಂತ ಅಂದಾಗ, ನನಗೆ ಗೊತ್ತು, ಡೌಟ್ ಏನಲ್ಲ, ಪಕ್ಕ ನೀನೇ ಏನೋ ಪ್ಲ್ಯಾನ್ ಮಾಡಿದೀಯಾ ಅಂತ ಅಂದಾಗ, ಹೌದಣ್ಣ, ಮತ್ತು ಮನೆಗೆ ಕರ್ಕೊಂಬಂದರೆ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದರೆ ಇವಳು ಬೇರೆ ಮನೆ ಮಾಡ್ತೀನಿ ಅಂದರೆ ನಂಗೆ ಇಷ್ಟ ಆಗುತ್ತಾ, ಅದಕ್ಕೆ ನಾನೇ ಈ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾನೆ. ಅವರಿಗೆ ಸತ್ಯ ಗೊತ್ತಾದರೆ ಅಷ್ಟೇ ಅಂತ ಮುತ್ತುರಾಜ್ ಹೇಳ್ತಾನೆ. ಏನೂ ಆಗೋದಿಲ್ಲ, ನೀನು ಸುಮ್ಮನಿರೋಣ, ಮೊದಲು ನಾನೆಲ್ಲ ನೋಡ್ಕೋತೀನಿ. ಕಷ್ಟಪಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಬಂದರೆ ಈ ಥರ ಮಾಡಬೇಡ ನೀನು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನು ಮತ್ತೆ ನಿಜ ಹೇಳ್ತೀನಿ ಅಂತ ಆವತ್ತು ಮಾಡಿದೆಯಲ್ಲ, ಆ ಥರ ಈ ವಿಷಯದಲ್ಲಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಹೊರಟೋಗ್ತಾನೆ. ಇವನಿಗೆ ಮುತ್ತುರಾಜನಿಗೆ ತುಂಬ ಕಷ್ಟ ಆಗುತ್ತೆ. ಏನಪ್ಪ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪ್ಯಾನಿಕ್ ಆಗಿಬಿಡ್ತಾನೆ. ಈ ಕಡೆ ಮಯೂರ ಒಂದು ಹುಡುಗಿ ಫೋಟೋ ಮೊಬೈಲಲ್ಲಿ ನೋಡಿಕೊಂಡು ಬೆಡ್ ಮೇಲೆ ಮಲ್ಕೊಂಡು ನಗ್ತಾ ಇರ್ತಾನೆ, ಸ್ಮೈಲು. ಈ ಕಡೆ ಎದಕ್ಕೋ ಚಂದನೆ ಈ ಕಡೆ ಬರ್ತಾಳೆ. ಅಕಸ್ಮಾತ್ ನೋಡ್ತಾಳೆ, ಏನೋ ಮೈ ನೋಡ್ತಾ ಇದ್ದಾನೆ ಅಂತ ಬಗ್ಗಿ ನೋಡ್ತಾಳೆ. ಒಂದು ಹುಡುಗಿ ಫೋಟೋ ಕಾಣಿಸುತ್ತೆ. ಮೊಬೈಲ್ ಕಿತ್ಕೊಂಡ್ಬಿಡ್ತಾಳೆ. ಏನೋ ಮೈ ಇದು, ಯಾರೋ ಹುಡುಗಿ, ಎಷ್ಟು ಚೆನ್ನಾಗಿದ್ದಾಳೆ, ಏನು ಕತೆ ನಿಂದು ಅಂತ ಮೊಬೈಲ್ ನೋಡಿಕೊಂಡು ರೇಗಿಸ್ತಾ ಇರ್ತಾಳೆ ಮೈನ. ಅದಕ್ಕೆ ಅವನು ಅದಕ್ಕೆ ಮೊಬೈಲ್ ಕೊಡಿ ಫಸ್ಟು, ನೀವೇನು ನೋಡಬೇಡಿ ಪ್ಲೀಸ್, ಕೊಡಿ ಅಂತ ಅಂದಾಗ, ಫಸ್ಟ್ ಕೊಡ್ತೀನಿ, ಫಸ್ಟ್ ಯಾರು ಅಂತ ಹೇಳು ಈ ಹುಡುಗಿ ಅಂತ ಕೇಳ್ತಾಳೆ. ಅವಳ ಅದಕ್ಕೆ ಅಂತ ರಾಗ ಎಳಿತಾ ಇರ್ತಾನೆ. ಅದಕ್ಕೆ ರಾಗ ಎಳೆದಿದ್ದು ಸಾಕು, ಮೊದಲು ಯಾರು ಈ ಹುಡುಗಿ, ನೀನು ಕಾಲೇಜ್ಗೆ ಹೋಗ್ತಾ ಇದೆಯೋ ಅಥವಾ ಈ ಹುಡುಗಿನ ಫೋಟೋ ನೋಡೋಕೆ ಹೋಗ್ತಾ ಇದೆಯೋ ಅಂತ ರೇಗಿಸ್ತಾಳೆ. ಇಲ್ಲ ಅದಕ್ಕೆ ನಾನೇನು ಆ ಹುಡುಗಿನ ನೋಡೋದಿಲ್ಲ, ಅವಳೇ ನನ್ನನ್ನು ನೋಡಿ ಸ್ಮೈಲ್ ಕೊಡ್ತಾಳೆ. ಅದಕ್ಕೆ ಆ ಹುಡುಗಿ ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ, ನನಗೂ ತುಂಬ ಇಷ್ಟ ಆಗ್ತಾಳೆ ಅಂತ ಹೇಳ್ತಾನೆ. ಓ ಹೌದಾ ಅಂತ ರೇಗಿಸ್ತಾಳೆ. ಓದಕ್ಕೆ ಹೋಗ್ತಾ ಇದೆಯೋ ಅಥವಾ ಈ ಥರ ಮುಂದೆ ಜೀವನ ಇರುತ್ತೆ, ಈಗ ಎಲ್ಲ ಈ ಥರ ಮಾಡಿಬಿಟ್ಟು ಜೀವನ ಹಾಳು ಮಾಡ್ಕೋಬೇಡ, ಮುಂದೆ ಚೆನ್ನಾಗಿರುತ್ತೆ, ಓದಿ ಫಸ್ಟು ಸಕ್ಸಸ್ ಆಗಬೇಕು ಅಂತ ಹೇಳ್ತಾಳೆ ಬುದ್ಧಿನ. ಇಲ್ಲ ಅದಕ್ಕೆ ನಾನು ಆ ಥರ ಎಲ್ಲ ನೋಡೋದಿಲ್ಲ, ನನಗೆ ಸುಮ್ಮನೆ ಅವಳು ನೋಡಿ ನನ್ನ ಇಷ್ಟಪಡ್ತಾಳಲ್ವ, ನಗ್ತಾಳೆ, ನಾನು ಅಷ್ಟೇ, ಬಟ್ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ, ನಮ್ಮನೆಯನ್ನು ಕಂಡ್ರೆ ಎಲ್ಲರೂ ಚೀತು ಅಂತ ಉಗುಳೋರೆ ಅಂತ ಹೇಳ್ತಾನೆ. ಯಾರು ನಮ್ಮ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ನಾವು 4 ಜನ ಅಣ್ಣ ತಮ್ಮಂದರು ನಮ್ಮ ಮನೆ ಬಗ್ಗೆ ಅಸಡ್ಯವಾಗಿ ನೋಡ್ತಾರೆ, ಅಂಥದ್ರಲ್ಲಿ ನನ್ನನ್ನು ಫ್ರೆಂಡ್ಸ್ ಮಾಡ್ಕೊಳೋದ್ರಲ್ಲೂ ಯಾರೂ ಇಷ್ಟಪಡೋದಿಲ್ಲ, ಹಿಂದು ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈ ಹುಡುಗಿ ತಾನಾಗೆ ನಾನು ನೋಡಿಲ್ಲ ಅಂದ್ರೂ ಅವಳೇ ನೋಡ್ತಾಳಲ್ಲ, ಅದಕ್ಕೆ ನನಗಿಷ್ಟ, ಅದಕ್ಕೆ ಆ ಥರ ನನಗಿಷ್ಟ, ಬೇರೆ ಥರ ಏನೂ ಅಲ್ಲ ಅಂತ ಹೇಳ್ತಾನೆ. ನಾನು ಓದ್ತೀನಿ, ಅದಕ್ಕೆ ತುಂಬ ಚೆನ್ನಾಗಿ ಓದಿ ಸಕ್ಸಸ್ ಆಗ್ತೀನಿ ಅಂತ ಹೇಳ್ತಾನೆ. ಇವರಿಬ್ಬರು ಮಾತಾಡ್ತಾ ಇರ್ತಾರಲ್ಲ, ಅಷ್ಟರೊಳಗೆ ಒಂದು ಸ್ವಲ್ಪ ದುಡ್ಡು, ಒಂದು ಬ್ಯಾಗ್ ತೊಗೊಂಡು ಮುತ್ತುರಾಜು, ಹೋಗೋ ಮೈ ಒಂದು ಸ್ವಲ್ಪ ಸಾಮಾನಿದೆ ತೊಗೊಂಡು ಬಾ ಅಂಗಡಿಗೆ ಹೋಗಿ ಅಂತ ಅಂದಾಗ, ಅಪ್ಪ ನಾನು ಹೋಗಲ್ಲಪ್ಪ ಅಂತ ಒಂಥರ ಮಗು ಥರ ಆಡ್ತಾನೆ. ಅದಕ್ಕೆ ಚಂದನ ಹೇಳ್ತಾಳೆ, ನಾನೇ ಹೋಗ್ತೀನಿ ಕೊಡಿಯೋಣ ಅಂತ ಅಂದಾಗ, ಇಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ ಇಸ್ಕೊಂಡು ಮೈ ಹೋಗ್ತಾನೆ. ನೋಡಮ್ಮ, ನೀನಂದರೆ ಅವನು ಎಷ್ಟು ಇಷ್ಟಪಡ್ತಾನೆ, ಅವನಿಗೆ ನೀನು ಕೆಲಸ ಮಾಡೋದಾಗಲಿ ಕಷ್ಟಪಡೋದಾಗಲಿ ಅವನ ಕೈಲೇ ನೀನು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಮುತ್ತುರಾಜು. ಹೌದು ಅಣ್ಣ, ಅವನು ಪಾಪದವನು, ಪಾಪು ಅಂತ ಹೇಳ್ತಾಳೆ. ಪಾಪು ಮನಸ್ಸು ಅವನದು. ಹೌದಮ್ಮ, ನಿನಗೆ ಅವನು ಪಾಪು, ಅವನಿಗೆ ನೀನು ಅಮ್ಮನ ಥರನೇ ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ, ನೀನು ಅವನಿಗೆ ಅಮ್ಮನೇ ಅಂತ ಅಂದಾಗ ಇವಳಿಗೆ ತುಂಬ ಫೀಲ್ ಆಗುತ್ತೆ, ಹೋಗ್ಬಿಡ್ತಾಳೆ.
ಈ ಕಡೆ ಅಣ್ಣ ತಮ್ಮಂದಿರೆಲ್ಲ ಹಾಲಲ್ಲಿ ಹಾಸ್ಕೊಂಡು ಮಲ್ಕೊಂಡಿರ್ತಾರೆ. ಇವರಿಬ್ಬರು ವಿಡಿಯೋ ಗೇಮ್ ಆಡ್ತಾ ಇರ್ತಾರೆ. ಇವರಿಬ್ರಿಗೂ ಫುಲ್ ನಿದ್ದೆ ಆಗ್ತಿರುತ್ತೆ. ಇನ್ನೇನಪ್ಪ ತಮ್ಮಂದ್ರಿಗೆ ಇನ್ನೇನು ಹೇಳೋಕ್ಕಾಗಲ್ಲ ಅಂತ ಮುತ್ತುರಾಜು ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಟು ಆಡ್ಕೊಳ್ರೋ, ನಿಮ್ಮದು ಗೇಮೋ ಏನೋ ಅದು ಅಂತ ಮುತ್ತುರಾಜ್ ಅಂತ ಇರ್ತಾನೆ. ಆಲ್ರೆಡಿ ಕಂಠಿ ಫುಲ್ಲು ನಿದ್ದೆ ಹೋಗ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ನಟರಾಜ್ ಅವ್ರು ಬರ್ತಾರೆ. ಏನೋ ಮದುವೆ ಮಾಡಿ ರಿಸೆಪ್ಷನ್ ಮಾಡಿಕೊಟ್ಟು ತಾಳಿ ಕೊಟ್ಟು ನಿಮ್ಮಮ್ಮಂದು ಅವಳಿಗೆ ಹಾಕ್ಸಿರೋದು ನೀನಿಲ್ಲಿ ಹೊರಗಡೆ ಮಲ್ಕೊಳೋದಕ್ಕೆ, ಸೊಸೆ ಮಾತ್ರ ಅಲ್ಲಿ ಒಳಗಡೆ ಮಲ್ಕೊಳೋದಕ್ಕೆ ಅಂತ ಹೇಳ್ತಾನೆ. ಎದ್ದಳು ಮೊದಲು ಎದ್ದಳು ಅಂತ ಜೋರಾಗಿ ಬೈತಾನೆ. ಒಳಗೋಗಿ ಮಲ್ಕೋ ಅಂತ ಹೇಳ್ತಾನೆ. ಅಪ್ಪ ಇರಪ್ಪ, ಸುಮ್ಮನೆ ಇರಪ್ಪ ನೀನು ಅಂತ ಮುತ್ತುರಾಜ್ ಹೇಳ್ತಾನೆ. ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ಅಂದಾಗ ಎಲ್ಲ ಅಣ್ಣ ತಮ್ಮಂದರು ಎದ್ದು ಕೂತ್ಕೋತಾರೆ. ಅಯ್ಯೋ ಅಪ್ಪ ಸುಮ್ಮನಿರಪ್ಪ, ನೀನು ಅಲ್ಲಿ ಮಲ್ಕೊಳಕ್ಕಾಗಲ್ಲ, ಇಲ್ಲಿ ಮಲ್ಕೊಳಕ್ಕೆ ಬಿಡಲ್ಲ, ಏನು ನಿಂದು ಇನ್ನೆಲ್ಲಿ ಎದ್ದೋಗ್ಲಿ, ಸುಮ್ಮನೆ ಮಲ್ಕೊತೀನಿ, ಸುಮ್ಮನೆ ಇರೋ ತೆಪ್ಪಗಿರು ಅಂತ ಅಂದಾಗ ಬಾರೋ ಎದ್ದು ಬಾರೋ ಅಂತ ಹೇಳಿ ದಿಂಬು ಹಾಸಿಗೆಯಲ್ಲೇ ಚಾಪೆ ಎತ್ಕೊಂಡು ಬರ್ತಾನೆ ರೂಮ್ ಕಡೆ. ದಬ ದಬ ಅಂತ ಬಾಗಿಲು ಬಡಿತಾನೆ ನಟರಾಜು. ಇವಳು ಓಪನ್ ಮಾಡ್ತಾಳೆ. ಏನಮ್ಮ ನಿನಗೆ ತಾಳಿ ಕಟ್ಟಿರೋದು ಇವನು ಹೊರಗಡೆ ಮಲ್ಕೊಳೋದಕ್ಕೆ ಹೆಂಗೆ ಅಂತ, ನನಗೆ ಒಂದು ಸಂಸಾರ ಮಾಡಿ ಒಂದು ಮೊಮ್ಮಗನ್ನ ಎತ್ಕೊಟ್ರೆ ನಾನು ಆಟ ಆಡಿಕೊಂಡು ಸುಮ್ಮನೆ ಇರಲ್ವಾ ಅಂತ ಹೇಳ್ತಾನೆ ಸೊಸೆಗೆ. ಇವಳು ಗುರಾಯಿಸ್ತಾ ಇರ್ತಾಳೆ. ಒಳಗಡೆ ಬಂದರೆ ಅಷ್ಟೇ ಇನ್ನು ಅಂತ ಸನ್ನೆ ಮಾಡ್ತಾಳೆ. ಒಳಗೆ ಹೋಗೋ ಅಂತ ಒಳಗೆ ಹೋಗಿ ಅವಳನ್ನ ಕತ್ತಿಡ್ದು ಆ ಕಡೆ ಒಳಗಡೆ ನೂಕ್ಬಿಡ್ತಾನೆ. ಅವನು ಒಳಗಡೆ ಹೋಗ್ತಾನೆ. ಇನ್ನು ನಿರ್ವ ಇರಲ್ಲ. ಇವರೆಲ್ಲರೂ ಅಣ್ಣ ತಮ್ಮಂದರು ನೋಡ್ತಾ ಇರ್ತಾರೆ ಏನು ನಡೆಯುತ್ತೆ ಅಂತ. ಅವನು ಸನ್ನೆ ಮಾಡ್ತಾನೆ. ಅಯ್ಯೋಯ್ಯೋ ನಾನೇನು ಮಾಡಿಲ್ಲ ರೀ, ಅಪ್ಪನ ಮಾತು ಮೀರೋಕ್ಕಾಗಲ್ಲ, ಬಾಗಿಲು ಹಾಕ್ಕೊಳ್ಳೋ ಅಂತ ಹೇಳಿ ಬಾಗಿಲು ಹಾಕ್ಸಿ ಈ ಕಡೆ ನಟರಾಜು ಹೊರಗಡೆ ಹೋಗ್ತಾನೆ. ಇವರು ಅಣ್ಣ ತಮ್ಮಂದಿರೆಲ್ಲ ನೋಡ್ತಾ ಇರ್ತಾರೆ. ಮುತ್ತುರಾಜು ಪ್ಯಾನಿಕ್ ಆಗಿಬಿಡ್ತಾನೆ. ಏನಪ್ಪ ಹೀಗೆಲ್ಲ ನಡೀತಾ ಇದೆ ಅಂತಂದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಕಂಠಿ. ಯಾಕಣ್ಣ ಸುಮ್ಮನೆ ಇರು, ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ, ಅವನು ಅಲ್ಲಿ ಮಲ್ಕೋದೆ ಕರೆಕ್ಟ್ ಅಲ್ವಾ ಅಂತ ಅಂದಾಗ ಸುಮ್ಮನೆ ಗಾಬರಿ ಆಗಿರ್ತಾನೆ. ಇವನು ಒಳಗಡೆ ಬಂದು ಆಯಿತು ಗೊತ್ತಾಯಿತು, ಇನ್ನು ಹೊರಗಡೆನೂ ಹೋಗೋಕ್ಕಾಗಲ್ಲ, ಇಲ್ಲೇ ಎಲ್ಲೋ ಒಂದು ಬಿದ್ಕೊಂಡು ತಿನ್ಬಿಡಿ ಅಂತ ಹೇಳಿ ಚಾಪೆ ಹಾಸ್ಕೊಂಡು ಇವಳು ನೋಡಿಕೊಂಡು ಮಲಗ್ತಾ ಇರ್ತಾನೆ. ಅಪರೂಪಕ್ಕೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತಾನೆ ನಮ್ಮಪ್ಪ. ಅಟ್ಲೀಸ್ಟು ಪಕ್ಕದಲ್ಲಿ ಮಲ್ಕೊಳಕ್ಕಾಗಿಲ್ಲ ಅಂದರೂ ಈ ಥರ ನೋಡ್ಕೊಂಡಾದರೂ ಮಲ್ಕೋಬೋದಲ್ಲ ಅಂತ ಖುಷಿ ಪಡ್ತಾನೆ. ನೋಡ್ತಾ ಇರ್ತಾನೆ. ಇವಳು ಗುರಾಯಿಸ್ತಾ ಇರ್ತಾಳೆ. ಇವನು ಮುತ್ತುರಾಜು ಪ್ಯಾನಿಕ್ಕಾಗಿ ಬಂದು ಬಾಗಿಲು ಬಡಿತಾನೆ. ಹರಿ ಅಂತ ಹೇಳಿ ಮೊದಲು ಬಾಯಿಲಿ ನೀನು ಅಂತ ಹೇಳಿ ಬಾಗಿಲು ತೆಗಿತಾನೆ. ಏನಣ್ಣ ಮಲ್ಕೋಕ್ಕೆ ಬಿಡೋದೇ ಇಲ್ವಲ್ಲ ಇರು ಅಂತ ಹೇಳಿ ಬಾಗಿಲು ಓಪನ್ ಮಾಡ್ತಾನೆ. ಏನಣ್ಣ ಅಂತ ಅಂದಾಗ ಮೊದಲು ಬಾಯಿಲಿ ಅಂತ ಹೇಳಿ ಮೊದಲು ಕರೀತಾನೆ. ಆಯ್ತಮ್ಮ ನೀನು ಬಾಗಿಲು ಹಾಕೋ, ನೀನು ಮಲ್ಕೋ, ಏನು ಗಾಬರಿ ಪಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಚಂದನಾಗೆ ಹೇಳ್ತಾನೆ. ಇವನು ಹೊರಗಡೆ ಚಾಪೆ ದಿಂಬು ತೊಗೊಂಡು ಹೊರಗಡೆನೇ ಬರ್ತಾನೆ. ಆಯಿತು ಇಲ್ಲೇ ಮಲ್ಕೋ, ನೀನು ಅಲ್ಲಿ ಹೋಗಬೇಡ ಅಂತಂದಾಗ ಕಂಠಿಗೆ ಬೇಜಾರಾಗುತ್ತೆ. ಯಾಕಣ್ಣ ಹಿಂಗೆ ಮಾಡ್ತಾ ಇದೀಯಾ ಅಂತ ಅಂದಾಗ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನಿರೋ, ನೀನು ಮಾತಾಡಬೇಡ, ನಾನೆಲ್ಲ ಹೇಳ್ತಾ ಇದ್ದೀನಲ್ಲ ಅಷ್ಟು ಮಾಡು ಅಂತ ಹೇಳಿ ಅವನ್ನ ಇಲ್ಲೇ ಮಲಗಿಸ್ತಾನೆ. ಎಲ್ಲರೂ ಕರೆಯುತ್ತೆ. ಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮುತ್ತುರಾಜು ಬಟ್ಟೆ ಒಗಿತಾ ಇರ್ತಾನೆ. ಅಣ್ಣ ತಮ್ಮಂದ್ರದೆಲ್ಲ ಅಷ್ಟೊತ್ತಿಗೆ ಕಂಠಿ ಬರ್ತಾನೆ. ಏನೋ ಕಂಠಿ ಬೇಜಾರಲ್ಲಿದೆಯಾ ಅಂತ ಮುತ್ತುರಾಜ್ ಮಾತಾಡಿಸ್ತಾನೆ. ಅಣ್ಣ ನೀನು ಇಂಥವನು ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ, ಏನಾಯಿತು, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಮುತ್ತುರಾಜ್ ಕೇಳ್ತಾನೆ. ಮತ್ತು ಇನ್ನೇನು ಅಪ್ಪ ಒಳಗಡೆ ಕಳಿಸಿದ್ರು, ನೀನು ಯಾಕೆ ಮತ್ತೆ ಹರಿನ ಹೊರಗೆ ಕರ್ಕೊಂಬಂದು ಮಲಗಿಸಿದೆ, ಯಾಕೆ ನಿನ್ನ ಮದುವೆ ಆಗಿಲ್ಲ, ಮೊದಲು ಅವನದಾಗಿದೆ, ಅವನ ಸಂಸಾರ ಸ್ಟಾರ್ಟ್ ಮಾಡ್ತಾನೆ ಅಂತ ನಿನಗೇನು ಹೊಟ್ಟೆ ಕಿಚ್ಚ, ಈ ಥರ ಸೆಲ್ಫಿಶ್ ಇದೆಯಾ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ. ನಿನ್ನ ಬಗ್ಗೆ ನನಗೆ ತುಂಬ ಗೌರವವಿತ್ತು, ಹೆಂಗೆ ಚೇಂಜ್ ಆಗಿಬಿಟ್ಟೆ ಅಂತ ಮಾತಾಡ್ತಾನೆ ಕಂಠಿ. ಅದು ಹಾಗಲ್ಲ ಕಂಠಿ, ನಾನು ಹೇಳ್ತೀನಿ ಇರು, ನಿನಗೆ ವಿಷಯ ಏನೋ ವಿಷಯ ಫುಲ್ ಗೊತ್ತಿಲ್ಲದೇ ಏನೇನೋ ಮಾತಾಡಬೇಡ, ಸುಮ್ಮನಿರು ಅಂತ
ಮುತ್ತುರಾಜ್ ಕಂಠಿಗೆ ಹೇಳಿದಾಗ ಸುಮ್ಮನಿರೋಣ, ಇನ್ನೇನು ವಿಷಯ ಇರುತ್ತೆ, ಆಲ್ರೆಡಿ ಮದುವೆ ಮಾಡ್ಕೊಂಡು ಬಂದಿದ್ದಾನೆ, ಅವರಿಬ್ಬರನ್ನೂ ದೂರ ಮಾಡ್ತೀಯಲ್ಲ, ನಿಂದೆಷ್ಟು ಕೆಟ್ಟ ಬುದ್ಧಿ ಅಣ್ಣ, ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಬಿಡು ಅಂತ ಹೇಳಿ ಬೈದ್ಬಿಡ್ತಾನೆ. ಇವನಿಗಂತೂ ತಮ್ಮ ಫೇವ್ರೇಟ್ ತಮ್ಮ ಇಂಥ ಪರಿ ಈ ಥರ ಅಂದ್ಬಿಟ್ನಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಕಂಠಿ ಅಂದು ಹೋಗ್ಬಿಡ್ತಾನೆ. ಇವನು ಫೀಲ್ ಮಾಡಿಕೊಂಡು ಬೇಜಾರಾಗ್ಬಿಡ್ತಾನೆ ಮುತ್ತುರಾಜು. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.